ನಾನು ಸಾಮಾನ್ಯವಾಗಿ ಮಧ್ಯದಲ್ಲಿ ಎದ್ದೇಳಲ್ಲ. ಇಲ್ಲ ಅಧಿಕಾರ ಇದೆ ನೋಡಿ. ಸದನ ಉಪನಾಯಕರು ನಾಯಕರು ಯಾರು? ನೀವು ನಾಯಕರಲ್ಲ, ಇನ್ನೊಬ್ರು ನಾಯಕರಲ್ಲ. ಸಣ್ಣ ಸಣ್ಣ ವಿಚಾರದ ಬೇರೆ ಬೇರೆ ಅಶೋಕ್ ಅವರೇ, ಸಭಾ ನಾಯಕರು ನಾನೇ ಆದ್ರೂ ಕೂಡ ನೀವು ಮಾತಾಡೋದ್ರಿಂದ ಅವ್ರು ಮಾತಾಡ್ತಾರೆ. ನೀವೇನು ನೀವು ನೋಡ್ರಿ, ಎಲ್ಲರೂ ಕೂಡ ಗೌರವಯುತವಾಗಿ ನಡ್ಕೋಬೇಕು. ಮಾನ್ಯ ಅಧ್ಯಕ್ಷರೇ, ಎಲ್ಲರೂ ಕೂಡ ಗೌರವಯುತವಾಗಿ ನಡ್ಕೋಬೇಕು. ಅವ್ರು ಮಂಡಿಸ್ತಕ್ಕಂಥ ವಿಚಾರಗಳನ್ನ ಮಂಡಿಸ್ಲಿ, ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ಏನು ಉತ್ತರ ಕೊಡ್ಬೇಕು? ಅದಕ್ಕೆ ಮಧ್ಯದಲ್ಲಿ ಎಲ್ಲರೂ ಎದ್ಬಿಟ್ರೆ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಸದನ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಅದು ಬಿಟ್ಬಿಟ್ಟು ಎಲ್ಲರೂ ಒಂದೇ ಸಾರಿ ಎದ್ಬಿಟ್ರೆ ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ. ನೀವು ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಶಕ್ತಿ ಇದೆ, ಮಾತಾಡೋಕ್ಕೆ ಶಕ್ತಿ ಇದೆ, ಉತ್ತರ ಕೊಡಲಿಕ್ಕೆ ಶಕ್ತಿ ಇದೆ. ನಮ್ಮಲ್ಲಿ ಏನೇ ಹೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವ್ರ ಜೊತೆಗೆ ನೀವೆಲ್ಲ ಯಾಕೆ ಎದ್ದೇಳಿರಿ? ಹಂಗೇನೆ ನಮ್ಮ ಕಡೆವರೆಗೂ ಕೂಡ ಹೇಳ್ತೀನಿ, ನಾನು ನಮ್ಮ ಕಡೆವರೆಗೂ ಕೂಡ ಹೇಳ್ತೀನಿ. ಈಗ ನೀವು ನಾನು ಸಾಮಾನ್ಯವಾಗಿ ಮಧ್ಯದಲ್ಲಿ ಎದ್ದೇಳಲ್ಲ. ಇಲ್ಲ ಅಧಿಕಾರ ಇದೆ ನೋಡಿ. ಸದನ ನಾಯಕರು ನಿಜ. ಆದ್ರೂ ಕೂಡ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಮಧ್ಯೆ ಹೇಳಿ ಅವರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ನಾನು ಯಾವತ್ತೂ ಮಾಡಲ್ಲ. ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಲ್ಲ, ಮಾಡ್ಲೂಬಾರ್ದು. ಆಯ್ತು, ಅವ್ರು ಏನ್ ಮಾತಾಡ್ತಾರೆ ಮಾತಾಡಿ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸರ್ಕಾರ ತಯಾರಾಗಿದೆ, ಉತ್ತರ ಕೊಡ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಸದನದ ಒಂದು ಮರ್ಯಾದೆಯನ್ನ ಕಾಪಾಡಬೇಕು ಅಂತ ತಾವು ಹೇಳಿದ್ದೀರಾ, ಅದು ಚರ್ಚೆ ಆಗಿದೆ. ಈಗ ನಾನು ಅದನ್ನೇ ಪ್ರಸ್ತಾವ ಮಾಡಿದ್ದು, ಮಾಧ್ಯಮದೆಲ್ಲ ಎಲ್ಲ ಬಂದ್ಬಿಟ್ಟಿದೆಯಲ್ಲ, ಇದಕ್ಕೆ ಹೆಂಗೆ ಇದಕ್ಕೆ ಒಂದು ಅಂತ್ಯ ಕೊಡ್ತೀರಾ? ಇದಕ್ಕೆ ಬಂದಿರೋದಕ್ಕೆ ಈಗ ಬಂದಿರೋದು ಮೇಲೆ ಅವ್ರ ಮೇಲೆ ಏನೋ ಕ್ರಮ ನಾವು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಮಾತಾಡಿರೋದೇ ಅವ್ರು ಹೇಳಿರೋದು. ಈಗ ಬಂದ್ಬಿಟ್ಟಿದೆ ರಾಜ್ಯಪಾಲರಿಗೆ ಸ್ಪಷ್ಟವಾಗಿ, ಇಡೀ ರಾಜ್ಯದಲ್ಲಿ ಎಲ್ಲ ಪತ್ರಿಕೆ ಹೋಗಿದೆ, ಮನೆ ಮನೆಗೂ ತಲುಪಿದೆ, ಅವಮಾನ ಆಗಿದೆ. ಅದಕ್ಕೆ ನಾನು ಲಾ ಮಿನಿಸ್ಟ್ರಿಗೆ ನಾನು ಹೇಳಿದೆ, ನೀವೇ ಫಸ್ಟ್ ಅಪರಾಧಿ ಅಂತ ಮೊನ್ನೆನೂ ಹೇಳಿದೆ, ನಾನು ಸಿಕ್ಕಿದಾಗೂ ಹೇಳಿದ್ದೀನಿ. ಓಡಿ ಹೋದವರು ಅಂತ ಹೇಳಿದ್ದಾರೆ, ಆಮೇಲೆ ನಾನು ಸಮರ್ಥನೆ ಮಾಡಿದ್ದೀನಿ ಅಂತ. ದಯವಿಟ್ಟು ನಾವು ವಿಡಿಯೋ ಆನ್ ಮಾಡಿ ಇವಾಗ ತಾವು ರೆಕಾರ್ಡ್ ಇದೆ, ಪೂರ್ತಿ ರೆಕಾರ್ಡ್ ಇದೆ, ಇಲ್ಲಿಂದ ಹೋಗಿರೋದು. ಅವ್ರ ವಯಸ್ಸು ಓಡೋತಾರ, ಅವ್ರಿಗೆ 80 ಮೇಲೆ ಆಗಿದೆ, 80 ಮೇಲೆ ಆಗಿದೆ. ಓಡೋ ವಯಸ್ಸು ಅವ್ರದ್ದು, ಓಡಿ ಹೋದವರು ಅಂತ ಹೇಳಿದ್ದೀರಾ. ಹಾಕಿ ವಿಡಿಯೋ ಹಾಕಿ, ಓಡೋಗಿದ್ರೆ ಹೇಳಿ ಅವರು. ಆಮೇಲೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಹೇಳಿದೆ ಹೋಗಪ್ಪ ನೋಡ್ಗೋ, ಎಲ್ಲ ನೋಡ್ಕೊಳ್ಳಿ ಅಂತ. ಯಾರಿಗೆ ಹೇಳಿದ್ರಿ ನೋಡ್ಗೋ ಅಂತ? ಮುಖ್ಯಮಂತ್ರಿಗಳು ಹರಿಪ್ರಸಾದ್ಗೆ ಹೇಳಿದ್ರು. ಹೋಗಿ ಬೆರಳು ತೋರಿಸಿ ಏಯ್ ಅಂತ ಹೇಳ್ತಾ ಇರೋದು ರೆಕಾರ್ಡಲ್ಲಿ ಇದೆ, ನಮ್ಮ ಹತ್ರ ತೋರಿಸ್ತಾ ಇರೋದು ಇದೆ. ಶರತ್ ಅವರು ಎಲ್ಲ ಶರತ್ ಹೋಗಿ ತಡೆ ಮಾಡಿರೋದಿದೆ, ರವಿ ಅವ್ರು ತಡೆ ಮಾಡಿರೋದಿದೆ, ಶರತ್ ಬಚ್ಚೇಗೌಡರು ತಡೆ ಮಾಡಿರೋದಿದೆ, ರೆಕಾರ್ಡ್ ಅಲ್ಲಿದೆ. ಬೆಳಗ್ಗೆನೂ ನಾನು ನೋಡಿ ಬಂದಿದ್ದೀನಿ. ಯಾರು ಹೇಳ್ಕೊಟ್ರ? ಹಂಗಾರೆ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಹೋಗಿ ನೋಡ್ಕೊಳ್ರಿ ಅಂತ, ಇವ್ರಿಗೆಲ್ಲ ನೋಡ್ಕೊಳ್ರಿ ಅಂತ ಹೇಳ್ಕೊಟ್ರ? ಈಗ ಹರಿಪ್ರಸಾದ್ ಬಟ್ಟೆ ಹರ್ಕೊಂಬಿಟ್ರು, ನೀವು ಆಕ್ಷನ್ ಇಲ್ಲ. ನೀವು ಇವ್ರ ಬಟ್ಟೆ ಹರ್ಕೊಂಡವ್ರಿಗೆ ವಿಧಾನಸಭೆಯಲ್ಲಿ ಆಕ್ಷನ್ ಏನ್ ಮಾಡ್ಬೇಕಲ್ಲ? ನೀವೇನ್ ಮಾಡಿದೀರಾ ಆಕ್ಷನ್? ಒಬ್ಬ ಸದಸ್ಯನಿಗೆ ಬಟ್ಟೆ ಹರಿದೋದ್ರೆ ನೀವು ಅವ್ರನ್ನ ಪ್ರೊಟೆಕ್ಷನ್ ಏನ್ ಮಾಡಿದೀರಾ? ಅವ್ರು ಹೇಳ್ತಾ ಇದಾರೆ ಬಿಜೆಪಿ ಅವರು ಹರಿದು ಹಾಕಿದ್ರು ಅಂತ. ವಿಡಿಯೋ ತರಿಸಿ ನೋಡಿ ಬಿಜೆಪಿ ಅವರು ಯಾರಿದ್ದಾರೆ ಅಂತ, ಒಬ್ಬರು ತೋರಿಸಿ ಅಲ್ಲಿ. ಒಬ್ರು ನಾವ್ಯಾರು ಒಬ್ರು ಸೀಟ್ ಬಿಟ್ಟು ಹೋಗಿಲ್ಲ. ನಾವ್ಯಾರು ಹರಿದವ್ರು ಯಾರು? ಇವಾಗ ಕೂತ್ಕೊಬೇಕು ಆತಂಕದಲ್ಲಿ ನೀವು ಸಭೆ ನಡೆಸ್ತೀರಾ ಅಂತ ಹೇಳಿದ್ರೆ ನೀವ್ಯಾಕೆ ಕೂತ್ಕೊಬೇಕು, ನಾವ್ಯಾಕೆ ಕೂತ್ಕೊಬೇಕಿಲ್ಲ? ಪತ್ರಿಕೆಯಲ್ಲಿ ಬಂದಿರೋಂಥದ್ದು ನಡೆದಿರೋ ಘಟನೆನ ಬಗ್ಗೆ ಬರೆದಿದ್ದಾರೆ. ಆತಂಕ, ಭಯ ಬೀಳೋ ವಾತಾವರಣ ಇದ್ರೆ ನೀವು ಗವರ್ನರ್ ಯಾಕೆ ಇಲ್ಲಿ ಕರೆಸ್ತೀರಾ? ನೀವು ಆ ಭಯದ ವಾತಾವರಣ ಸೃಷ್ಟಿ ಮಾಡಿದವ್ರು ಯಾರು? ನೀವು ತಾನೇ ಸೃಷ್ಟಿ ಮಾಡಿರೋದು. ಒಂದು ಸರ್ಕಾರ ಬದುಕಿರುವಂತ ಸರ್ಕಾರ ಈ ತರ ಬಂದ ಮೇಲೆ ಅವ್ರಿಗೆ ಅವಮಾನ ಅನ್ಸಲ್ಲ ಸರ್ಕಾರಕ್ಕೆ? ಗವರ್ನರ್ನ ಕರ್ಕೊಂಬರೋದು, ಕರ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿ.
ಈ ಪತ್ರಿಕೆಯಲ್ಲಿ ಹಿಂಗ್ ಬಂದ ಮೇಲೂ ಕೂಡ ಈ ಸದನದಲ್ಲಿ ಒಳ್ಳೆ ನಡವಳಿಕೆ ನಡೆದಿದೆ ಅಂತ ಹೇಳಕ್ ಸಾಧ್ಯನಾ ನೀವು? ದಯವಿಟ್ಟು ನಾನು ಅವರು ಭಾಷಣದಲ್ಲೂ ನೋಡಿ, ಭಾಷಣದಲ್ಲೂ ಅವರು ಹೇಳಿದ್ದಾರೆ, ಅವರು ಏನು ಹೇಳಿದ್ರು, ಓಡಿ ಹೋಗಿದ್ದಾರೆ ಅಂತ ಲಾ ಮಿನಿಸ್ಟರ್ ಹೇಳಿದ್ರು. ಒಪ್ಕೊಂಡ್ರು ಅವರೇನು ಎದುರಿ ಓಡೋಗಿದ್ದಾರೆ ಅಂತಾನೆ ಒಪ್ಕೊಂಡ್ರು ಅವರು ಕ್ಲಿಯರ್ ಆಗಿ ವಿಧಾನಸಭಾ ಸನ್ಮಾನ್ಯ ಸಭಾಪತಿಗಳೇ, ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಪ್ರತಿಪಕ್ಷದ ಗೌರವಾನ್ವಿತ ನಾಯಕರುಗಳೇ, ನಾವು ಎದ್ದಾಗ ಪ್ರತಿಯೊಂದು ಬರಿತಾ ಇದ್ರಿ, ಪರಿಷತ್ ನಾಯಕರೇ, ಇವೆಲ್ಲ ಅದನ್ನು ತೆಗೆದು ಬಿಡಿ, ಪರವಾಗಿಲ್ಲ. ರಾಜ್ಯದ ವಿಧಾನಮಂಡಲ ಜಂಟಿ ಅಧಿವೇಶನಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ, ಅಭಿನಂದನೆ. ನನಗೆ ಸಂತೋಷ ಆಗ್ತಾ ಇದೆ ನಾನು ಇಲ್ಲಿ ಬಂದಿರೋಂಥದ್ದು. ನನ್ನ ಸರ್ಕಾರದ ಅಭಿವೃದ್ಧಿ ಬಗ್ಗೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ದ್ವಿಗುಣ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅವರು ಜೈ ಹಿಂದ್ ಅಂತ ಹೇಳ್ಬಿಟ್ಟು ಹೋದ್ರು. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನೀವು ಓದಿಲ್ಲ ಅಂತ ಅಗೌರವ ಮಾಡ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಹೊರಗಡೆ ಒಂದು ಹೇಳೋದು, ಅಗೌರವ ಮಾಡಿದ್ದಾರೆ, ಸಂವಿಧಾನಕ್ಕೆ ಅಪಚಾರ, ಹಾಗೆ ಹೀಗೆ ಅಂತ ಹೇಳೋದು. ಇಲ್ಲಿ ಬಂದಾಗ ಇಲ್ಲ, ಕರೆಕ್ಟ್ ಆಗಿ ಹೇಳಿದೆ, ಲೇ ಮಾಡಿದೆ, ಅದು ಒಪ್ಕೊಂಡಿದ್ದೀರಿ, ನಾವು ಅದ್ರ ಮೇಲೆ ಚರ್ಚೆ ಮಾಡ್ಬೋದು. ಈ ಡಬಲ್ ಸ್ಟ್ಯಾಂಡರ್ಡ್. ಇಲ್ಲಿ ರಾಜ್ಯಪಾಲರು ಏನ್ ತಪ್ಪು ಮಾಡಿದ್ದಾರೆ ಅಂತ ನೀವು ಅವ್ರ ಮೇಲೆ ಇಷ್ಟ ಅಗೌರವವನ್ನು ಮಾಡಿದ್ದೀರಾ? ಇಷ್ಟೆಲ್ಲ ಪತ್ರಿಕೆಯಲ್ಲಿ ಬಂದ ಮೇಲೂ ಕೂಡ ವಂದನ ನೀನು ಖಂಡನ ಅಂತ ರಾಜ್ಯಪಾಲರಿಗೆ ಅವಮಾನ ಮಾಡ್ತಾ ಇದ್ದೀರಲ್ಲ, ಎಲ್ಲ ಪತ್ರಿಕೆಯಲ್ಲಿ ಬಂದಿದೆಯಲ್ಲ. ಇದಕ್ಕೆ ಸರ್ಕಾರ ಏನು ಹೇಳ್ತೈತೆ? ಇದು ಸರಿನಾ? ಇದು ಅಂದ್ರೆ ನೀವು ಪದೇ ಪದೇ ನನಗೆ ಅನ್ಸೋ ಪ್ರಕಾರ, ಮೊನ್ನೆ RCB ನಡೆದಾಗ, RCB ನಡೀತಿಲ್ಲಿ, ಗವರ್ನರ್ ಅವ್ರು ಬಂದ್ರು, ಕರ್ಕೊಂಬಂದ್ರಿ, ನೀವೇ ಕರ್ಕೊಂಬಂದ್ರಿ. ಏನು ಪ್ರೋಟೋಕಾಲ್ ಮೇಂಟೈನ್ ಮಾಡಿದ್ರ ಗವರ್ನರ್ದು? ಗವರ್ನರ್ ಬಂದಾಗ ವೇದಿಕೆ ಮೇಲೆ ಎಷ್ಟು ಜನ ಇರಬೇಕು ಅನ್ನೋದು ಮೊದಲೇ ಆಗಬೇಕು. ರಾಷ್ಟ್ರಪತಿ ಗವರ್ನರ್ ಬಂದಾಗ ವೇದಿಕೆ ಮೇಲೆ ಏನಿರಬೇಕು, ಎಷ್ಟು ಜನ ಇರಬೇಕು, ಮೊದಲೇ ಅದಕ್ಕೆ ಅನುಮತಿ ತಗೊಬೇಕು. ಏನೂ ಇಲ್ಲ, 100 ಜನ ಬಂದ್ಬಿಟ್ರಿ. ಗವರ್ನರ್ ಮುಂದೆ ಇರೋಂಥ, ಗವರ್ನರ್ ಮುಂದೆ ಅವ್ರ ಕಾರ್ಗೆ ಮಾತ್ರ ಒಂದು ಲೋಗೋ ಇರ್ತದೆ, ಅಶೋಕ ಸ್ತಂಭದ ಒಂದು ಲೋಗೋ ಇರ್ತದೆ. ಗವರ್ನರ್ ಕಾರ್ಗೆ ಮಾತ್ರ ಇರೋದು, ರಾಷ್ಟ್ರಪತಿಗಳ ಕಾರ್ಗೆ ಮಾತ್ರ ಇರೋದು. ಮುಖ್ಯಮಂತ್ರಿಗಿರಲ್ಲ, ಮಂತ್ರಿಗಿರಲ್ಲ, ನಮಗಿರಲ್ಲ. ನೀವು ಅಂತ ಸಂದರ್ಭದಲ್ಲಿ ನೀವು ಗವರ್ನರ್ನ ಕರ್ಕೊಂಬಂದು ಅಲ್ಲಿ ಕೂತರಿಸ್ಬಿಟ್ಟು ಅವ್ರ ಮುಂದೆ ರಾಯಲ್ ಚಾಲೆಂಜ್ ವಿಸ್ಕಿದು ಇಟ್ಬಿಡ್ತೀರಾ ನೀವು? ರೆಗ್ಯುಲರ್ ಅಫೆಂಡರು ಈ ಸರ್ಕಾರ, ರೆಗ್ಯುಲರ್. ಈ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಹೇಳ್ತಾರೆ, ಪದೇ ಪದೇ ಕಳ್ತನ ಮಾಡ್ತಾನಲ್ಲ ಅವನ್ನ ರೆಗ್ಯುಲರ್ ಅಫೆಂಡರ್ ಅಂತಾರೆ, ಅಬಿಚುವಲ್ ಅಫೆಂಡರ್. ಸರ್ಕಾರ ಹಿಂಗೆ ಗವರ್ನರ್ನ ಕರೆದು ಅಲ್ಲಿ ಅವಮಾನ ಮಾಡಿದ್ರಿ, ಗವರ್ನರ್ನ ಕರೆದು ಇಲ್ಲಿ ಅವಮಾನ ಮಾಡ್ತಾ ಇದ್ದೀರಾ. ಏನ್ ಅರ್ಥ ಇದರಲ್ಲಿ? ನಿಮಗೆ ನಿರ್ಣಯ ನೀವು ಒಪ್ಕೊಂಡಿಲ್ಲ ಅಂದ್ರೆ ನೀವು ಪನ್ನಣ್ಣ, ನಿಮ್ಮ ಸದಸ್ಯರು, ಅವರು ನಿಮ್ಮ ಅಡ್ವೈಸರು, ಲೀಗಲ್ ಅಡ್ವೈಸರು, ಅವ್ರಿಗೆ ಹೇಳ್ಬೇಕಾಯ್ತು, CM ಅವರು ನಾನು ಒಪ್ಕೊಂಡಿದ್ದೀನಪ್ಪ, ಮೊನ್ನೆನೇ ಆಗಿದೆ, ನಾನು ಒಪ್ಕೊಂಡಿದ್ದೀನಿ, ಅದ್ರ ಮೇಲೆ ಚರ್ಚೆ ಮಾಡು ಅಂತ. ಅದನ್ನ ಬಿಟ್ಬಿಟ್ಟು ಅವ್ರು ಏನ್ ಹೇಳಿದ್ರು? ಏನೇನು ಆರ್ಟಿಕಲ್ಗಳು ಇದೆಯೋ ಎಲ್ಲ ಓದಿದ್ರು, ಕೋರ್ಟ್ ಆದೇಶಗಳನ್ನ ಓದಿದ್ರು ಅವ್ರು ಬೇಕಾಗಿದ್ದ ಆದೇಶಗಳನ್ನು ಓದಿದ್ರು ಅವರು. ಬೇರೆ ನಾನು ಅದನ್ನೇ ಹೇಳಿದೆ, ಹಿಂದೆ ನಿಮ್ಮ ಆದೇಶಗಳನ್ನೇ ಓದ್ತಾ ಇದ್ದೀರಲ್ಲ, ಬೇರೆ ಬೇರೆ ಕೋರ್ಟಲ್ಲೂ ಆದೇಶಗಳಾಗಿದೆ. ನನ್ನ ಹತ್ರನೂ ಇದೆ ಆದೇಶಗಳು, ನಾನು ತಂದಿದ್ದೀನಿ ಆದೇಶಗಳು, ಕೋರ್ಟ್ ಆದೇಶಗಳು, ಜಡ್ಜ್ಮೆಂಟ್ಗಳು. ನೀವು ಇಷ್ಟೆಲ್ಲ ಮಾತಾಡೋ ಅಂತ ಕಾಂಗ್ರೆಸ್ ಅವ್ರು, ನೀವ್ ಹೆಂಗ್ ನಡ್ಕೊಂಡಿದ್ದೀರಾ? ನಿಮ್ ಗವರ್ನರ್ ಇದ್ದಾಗ, ನಿಮ್ಮ ರಾಜ್ಯಪಾಲರಲ್ಲಿ ಕೂತಿದ್ದಾಗ ನೀವ್ ಹೆಂಗ್ ನಡ್ಕೊಂಡಿದ್ದೀರಾ? ನೀವು ಬಂದು ಅವ್ರು ಭಾಷಣ ಮಾಡಿದ್ರು ಹೌದು, ನೀವೇ ಹೇಳಿದ್ದೀರ ನಮ್ಮ ರಾಜ್ಯಪಾಲರು ಅಂತ. ಹೌದ್ರಿ, ನೀವೇ ಹೇಳಿದ್ದೀರ ನಮ್ಮ ರಾಜ್ಯಪಾಲರು, ಆಯ್ತು, ನಮ್ಮ ಸರ್ಕಾರ